ಅಂದರೆ ಕುಮಾರರಾಮನ ಕಲ್ಲು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಮ್ಮನಘಟ್ಟ ಅಂತೇಳಿ. ಶ್ರೀನಿವಾಸ್ ಸರ್ ನೋಡಿದ್ರು ನಮ್ಮ ಬಾಲ್ಯದಲ್ಲಿ. ನೆನಪು ಮಾಡಿಕೊಂಡು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಜೊತೆಗೇ ಇತಿಹಾಸದ ಮಾಹಿತಿ ಅಂತ ಕೇಳೋಣ. ಮುಳ್ಳುಕಂಟೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಕುಮಾರರಾಮ ಮತ್ತು ಕುಮಾರರಾಮನ ಹುಡುಕಲು ಹೊರಟ ಇತಿಹಾಸ ಆಸಕ್ತರು. ಏನು ರಾಮಂಕಲ್ ಅಂತಲೇ ಹಾಂ ಅಂತ ಮಾಡ್ತಾ ಇದ್ರು. ಈಗ ಯಾರು ಬರಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಆಗಿರೋದು ಸ್ಥಿತಿ. ಸರ್ ಏನು ಸರ್ ನಮ್ಮ ಮುಳ್ಳುಕಂಟೆಗೆಲ್ಲ ಕರ್ಕೊಂಡು ಬಂದ್ರಿ? ಇದು ಈ ಶಿಲ್ಪದ ಬಗ್ಗೆ ಹೇಳ್ರಿ ಸರ್. ಇದು ರಾಮನ್ ಕಲ್ ಅಂತ ಹೇಳಿ ಕರೆಯೋದು. ಹಾಂ ಸರ್. ಇದು ಈ ಗುಬ್ಬಿದಿಂದ ಅಮ್ಮನಘಟ್ಟದಿಂದ ತಿಪ್ಪೂರ್ಗೆ ಹೋಗೋ ದಾರಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಜಾಗ. ಇಲ್ಲಿ ರಾಮಪ್ಪನೋಡಿನಲ್ಲಿ ರಾಮನ್ ಕಲ್ ಅಂತ ಹೇಳಿ ಹಾಕಿ ಹಿಂದೆ ಪೂಜೆ ಮಾಡ್ತಾ ಇದ್ರು. ಇದು ಸೊ ಇತ್ತೀಚೆಗೆ ಎಲ್ಲ ಏನಾಗಿದೆ ಅಂತಂದರೆ ಪೂಜೆ ಮಾಡೋದು ಬಿಟ್ಟಿರಂಗಿದೆ. ಇದು ಎಲ್ಲ ಗಿಡ ಗೆಂಟೆಗಳೆಲ್ಲ ಬೆಳ್ಕೊಂಡಿದೆ. ಸೊ ಈ ಊರಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಲ್ಲುಗಳು ಇದೆ ಎಲ್ಲ ಕೂಡ. ಈ ಥರದ್ದು ಸುಮಾರು ಇದೆ, ವೀರಗಲ್ಲುಗಳಿದೆ. ಅದರಲ್ಲಿ ರಾಮನ ಕಲ್ಲು ಅಂತ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ಇದು. ಸೊ ರಾಮನ ಪರಿಕಲ್ಪನೆ ನಮಗೆ, ನಾವು ರಾಮಾಯಣದ ರಾಮ ಅನ್ನೋದಕ್ಕಿಂತ ರಾಮಾಯಣದ ರಾಮ ಹೋರಾಟಗಾರ ಅಲ್ಲ. ಸೊ ಈ ಹೋರಾಟದ ಶಿಲ್ಪವನ್ನು ನೋಡ್ತಾ ಹೋದಾಗ ಇದು ಕುಮ್ಮಟದುರ್ಗದ ಏನು ಗಂಡುಗಲ್ಲಿ ಕುಮಾರರಾಮ ಬರ್ತಾನಲ್ಲ, ಅವರ ರಾಮನ ಶಿಲ್ಪ ಅಂತ ಹೇಳಿ ನಾವು ಇದನ್ನು ಪರಿಗಣಿಸ್ಬೋದು. ಇದರಲ್ಲಿ ಈ ಶಿಲ್ಪದಲ್ಲಿ ನಾವು ನೋಡ್ತೀವಿ ಮೇಲ್ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರ ಎರಡೂ ಕಡೆ ಇರ್ತಕ್ಕಂಥದ್ದು. ಅಂದರೆ ಇದು ಸೂರ್ಯ ಚಂದ್ರರಿರುವವರೆಗೂ ಕೂಡ ಶಾಶ್ವತವಾಗಿರಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ಹಾಕಿರೋದು. ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಕುದುರೆ ಮೇಲೆ ಏನು ರಾಮ ಕೂತ್ಕೊಂಡು ಅದನ್ನು ಕಟಾರಿ ಹಿಡ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ದೃಶ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಾಕಲ್ಲ ಸರ್. ಇದಕ್ಕೆ ರಾಮಪ್ಪನೋಡಿ ಅಂತ ಇದ್ರೆ ಸರ್? ಹಿಂದೆ ರಾಮಪ್ಪನೋಡಿ ಅಂತ ಹೇಳಿ ಕರಿತಿದ್ರು, ಈಗಲೂ ರಾಮಪ್ಪನೋಡಿ ಅಂತಾನೆ ಕರೆಯೋದು. ಇದೆಲ್ಲ ರಾಮಪ್ಪನೋಡಿ ಅಂತಾನೆ ಕರೀತಾರೆ. ಇಲ್ಲಿಂದ ಸ್ವಲ್ಪ ಹೋದ್ರೆ ಒಂದು ಮಾಸ್ತಿಗಲ್ ಕೂಡ ಇದೆ, ಅದು ಆತ್ಮಬಲಿ ಆಗಿರ್ತಕ್ಕಂಥ ಮಾಸ್ತಿಗಲ್ ಕೂಡ ಇದೆ. ಸೊ ಅದನ್ನ ಕೋಲ್ಕಾರ ಮನೆ ತಂದವರು ಪೂಜೆ ಮಾಡ್ತಾರೆ. ಇದನ್ನ ಊರಿನ ಜನ ರಾಮನ್ ಕಲ್ಲು ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹೋಗೋರು. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಇದು ಪೂಜೆ ನಿಲ್ಸಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಈಗ ಇದನ್ನ ಮತ್ತೊಮ್ಮೆ ನಿಮ್ಮಿಂದ ಆದ್ರೂ ಬೆಳಕಿಗೆ ಬರಲಿ, ಇದನ್ನೊಂದಿಷ್ಟು ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡು ಇದನ್ನ ಸ್ವಚ್ಛ ಮಾಡ್ಸೋಕೆ ಪ್ರಯತ್ನ ಮಾಡ್ತೀವಿ.